ನೋಡ್ತಾ 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 ಯಾರ್ಯಾರಿಗೆ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಅವ್ರನ್ನ ತಿದ್ದಬೇಕು ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿಯುವಂಥ ಜಾಗ ಯಾವುದಾದ್ರೂ ಒಂದಿದ್ರೆ ಅದು ಶಾಲೆ ಮಾತ್ರ ಆ ಜಾಗ ಇರೋದು, ಬೇರೆ ಶಾಲೆ ಯಾವುದೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರವಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋದಕ್ಕಿಂತ ಆ ಶಾಲೆಯ ಗುರುಗಳಿಗೆ ಹೋಗಿ ನಮಸ್ಕಾರ ಹಾಕ್ಬಿಟ್ರೆ ಅದಷ್ಟು ಪುಣ್ಯವಾದಂಥ ಕೆಲಸ ಯಾವುದಿಲ್ಲ. ಅಷ್ಟು ಪುಣ್ಯವಾದಂಥ ಕೆಲಸ ಇದೆ, ಅಷ್ಟು ಪುಣ್ಯವಾದಂಥ ಕೆಲಸ. ನಾವಿವತ್ತು ಅಷ್ಟೇ ನಮ್ಮ ಹುಟ್ಟಿದಬ್ಬ ದಿವಸನೂ ಇಲ್ಲ, ನನ್ನ ಮಕ್ಕಳು ಹುಟ್ಟಿದ ದಿವಸ ನಮ್ಮ ಗುರುಗಳನ್ನ ಹೋಗ್ತೀವಿ, ಮೀಟ್ ಮಾಡ್ತೀವಿ, ಅವ್ರಿಗೆ ಮಾತಾಡ್ತೀವಿ, ಅವ್ರಿಗೆ ನಮಸ್ಕಾರ ಹಾಕಿ ಅವ್ರ ಆಶೀರ್ವಾದ ತೊಗೊಂಡು ಬರೋದು. ಇನ್ನೊಂದು ಸ್ಪೆಷಲ್ ಏನಂದರೆ, ಇವಾಗ ನಾನು ಹೇಳ್ದೆ ನಮ್ಮ ಗುರುಗಳು ಬಿ ಟಿ ಕೃಷ್ಣಪ್ಪನ ಅಂತ, ಆತನ ಹತ್ರ ಎಷ್ಟು ಜನ ಓದಿದಾರೋ ಇದೆಲ್ಲ ಇರಬೇಕು, ಇದೆಲ್ಲ ಇದಾಗಬೇಕು, ಇದೆಲ್ಲ ಎಲ್ಲರೂ ಶ್ರೀಮಂತರು, ಯಾವೊಬ್ಬನು ಬಡವನಿಲ್ಲ ಅವ್ರ ಹತ್ರ ಓದಿರೋರು. ಅವ್ರ ಪಾಪ ಅಲ್ಲೇ ಇದ್ದಾರೆ, ಇನ್ನು ಅದೇ ಜಮೀನು, ಅದೇ ತೆಂಗಿನ ತೋಟ, ಅದೇ ಬೋರು, ಅದೇ ಬಾವಿ, ಅದೇ ಹಳೆ ಮನೆ. ಆ ಗುರುಗಳು ಅಲ್ಲೇ ಇದ್ದಾರೆ. ಆದರೆ ಆತನ ಜೊತೆ ಆತನ ವಿದ್ಯಾಭ್ಯಾಸ ಕೊಟ್ಟಿರುವಂಥ ಪ್ರತಿಯೊಬ್ಬ ಅಂದರೆ 99% ಅಲ್ಲ 100%, 1 ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ, 2 ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ, 5 ಕೋಟಿ ಕಾರಲ್ಲಿ ಬರ್ತಾನೆ, ದಿಲ್ದಾರಾಗಿ ಬರ್ತಾನೆ. ಇನ್ನು ಹೆಲಿಕಾಪ್ಟ್ರಲ್ಲಿ ಯಾರೂ ಬಂದಿಲ್ಲ, ಅವರು ಹೆಲಿಕಾಪ್ಟರ್ ತೊಗೊಳ್ಳೋ ರೇಂಜಲ್ಲಿ ಇದ್ದಾರೆ, ಅದು ಯಾರೂ ಬಂದಿಲ್ಲ. ಅಂದರೆ ಆ ಬಿ ಟಿ ಕೃಷ್ಣಪ್ಪ ಗುರುಗಳು ಕೊಟ್ಟಿರುವಂಥ ಒಂದು ಆಶೀರ್ವಾದ, ಅವರು ಕಳಿಸಿರುವಂಥ ಬುದ್ಧಿ, ಜ್ಞಾನ, ತಿಳುವಳಿಕೆ ಆ ಮಟ್ಟಕ್ಕೆ ಹೋಗಿದೆ. ಆದರೆ ಇನ್ನೂ ಒಂದು ಸ್ಪೆಷಲ್ ಇದೆ, ಬಿ ಟಿ ಕೃಷ್ಣಪ್ಪ ಸಾಹೇಬ್ರ ಹತ್ರ ಓದಿರುವಂಥವ್ರು ನಮ್ಮ ಮೂರು ಊರವರು 90% ಯಾರೂ ಕುಡಿಯೋದಿಲ್ಲ. ಡ್ರಿಂಕ್ಸು, ಸಿಗರೇಟು, ಇಂಥ ಹ್ಯಾಬಿಟ್ಸ್ ಯಾರಿಗೂ ಇಲ್ಲ, 90% ಯಾರಿಗೂ ಇಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು, ಪತ್ತೂರು, ರಾಮಾಪುರ, ಮರೇರ್ ಅಂತ ಈ 3 ಊರಲ್ಲಿ 90% ಕುಡಿಯೋರೇ ಇಲ್ಲ. ಯಾರು ಹಳಬ್ರು ಯಾರನ್ನ ಸ್ವಲ್ಪ ಕುಡಿತಾರೆ, ಯಾರು ಒಬ್ಬನೋ ಮಿಸ್ಸಿಂಗ್ ಆಗಿರ್ಬೋದು ಅಷ್ಟೇ. ಆದರೆ ಆತಂತ್ರ ಓದಿರೋರು ಎಲ್ಲ ಬುದ್ಧಿವಂತರಾಗಿದ್ದಾರೆ, ಎಲ್ಲರೂ ಶ್ರೀಮಂತರಾಗಿದ್ದಾರೆ, ಎಲ್ಲ ಅವ್ರ ಮಕ್ಕಳನ್ನ ಅವ್ರನ್ನ ಯಾವ ರೀತಿಯಲ್ಲಿ ಓದಿಸ್ಬೇಕು ಅದೇ ರೀತಿಯಲ್ಲಿ ಓದಿಸ್ಕೊಂಡು ಆ ರೀತಿ ಒಂದು ಸಿಸ್ಟಮ್ ಆಗಿ ನಮಗೆಲ್ಲ ಬುದ್ಧಿವಾದ ತಿಳಿಸ್ಕೊಟ್ಟಿದ್ದಾರೆ ಅವರು. ಇವತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ವಿಚಾರಗಳನ್ನು ಮಾತಾಡಬೇಕು ಅಂದಾಗ ಇಲ್ಲೇನಾಗುತ್ತೆ, ಅಧ್ಯಕ್ಷತೆಯನ್ನು ನನಗೆ ಕೊಡ್ತಾರೆ, ಎಲ್ಲರೂ ಮಾತಾಡಾದ್ಮೇಲೆ ಲಾಸ್ಟಲ್ಲಿ ನನಗೆ ಕೊಡ್ತಾರೆ. ಅದರಲ್ಲಿರೋದು ಎಲ್ಲರೂ ಸ್ವಲ್ಪ ಕಿತ್ಕೊಂಡ್ಬಿಟ್ಟಿರ್ತಾರೆ, ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಟ್ಟು ಅವರೆಲ್ಲ ಹೇಳಿರ್ತಾರಲ್ಲ. ಆದ್ರೂ ಅಷ್ಟೇ ಗುರುಭವನ ವಿಚಾರ ಬಂದಾಗ ಖಂಡಿತವಾಗ್ಲೂ ಎಷ್ಟೋ ಜನ ಎಷ್ಟೋ ಹೇಳ್ಕೊಂಡು ಹೋಗಿರ್ಬೋದು, ಅದೆಲ್ಲ ನಮಗೆ ಗೊತ್ತಿಲ್ಲ. ಇನ್ನೊಬ್ಬರ ಬಗ್ಗೆ ನಾವು ಕಾಮೆಂಟ್ ಮಾಡೋರಲ್ಲ, ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋರಲ್ಲ. ಎಲ್ಲರೂ ಅಷ್ಟೇ. ಮೊನ್ನೆ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸ್ಪೆಷಲ್ ಫಂಡ್ ಅಂತ ಒಂದು 50 ಕೋಟಿ ಕೊಟ್ಟರು. ಅದರಲ್ಲಿ ರೋಡ್ಸ್ಗೆ ಒಂದು 15 ಕೋಟಿ, ಆಮೇಲೆ ಇನ್ನೊಂದು ರೋಡ್ಸ್ಗೆ ಒಂದು 20 ಕೋಟಿ, ಆಮೇಲೆ MLA ಡಿಸ್ಕ್ರಿಷನ್ನು ಎಷ್ಟು ಯಾವುದಕ್ಕನ್ನ ಕೊಟ್ಕೋಬೋದು, ಏನಕ್ಕನ್ನ ಕೊಡ್ಬೋದು ಅಂತೇಳಿ 12.5 ಕೋಟಿ ಕೊಟ್ಟಿದ್ದರು ನಮಗೆ. 12.5 ಕೋಟಿ ನೀನು ಯಾವುದಕ್ಕನ್ನ ಕೊಡ್ಬೋದು ಅಂತ ನನಗೆ ಕೊಟ್ಟಿದ್ರು. ಆ ಇದರಲ್ಲಿ ಕೆಲವೊಂದು ದೇವಸ್ಥಾನಗಳು, ನಮ್ಮ ಕೋಲಾರಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ನಮ್ಮ ಕಟಾರಿ ಗಂಗಮ್ಮನ ದೇವಸ್ಥಾನ, ಈ ಥರ ಒಳ್ಳೆ ಹಳೆಯ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಗಳು. ಆಮೇಲೆ ದೇವಸ್ಥಾನಗಳು ಈಕ್ವಲ್ ಆಗಿ ಇದು ಒಂದೇ ಅಲ್ವ, ಗುರುಭವನ ಅನ್ನೋದು ಅದೇ ಅಲ್ವಾ. ಅದಕ್ಕೆ ಜೊತೆ ಅದಕ್ಕೆಲ್ಲ ಬಂದ್ಬಿಟ್ಟು 5 ಲಕ್ಷ 10 ಲಕ್ಷ ಅಷ್ಟೇ ಕೊಟ್ಟಿರೋದು ಅವ್ರಿಗೆಲ್ಲ, ಆ ದೇವಸ್ಥಾನಕ್ಕೆ. ಅದಕ್ಕೆಲ್ಲ ಗುರುಭವನಕ್ಕೆ 2.5 ಕೋಟಿಯನ್ನು ಕೊಟ್ಟಿದ್ವಿ. ಇನ್ನೊಂದು ವಾರ 10 ದಿವಸದಲ್ಲಿ ಅಪ್ರೂವಲ್ ಬರುತ್ತೆ, ಕೆಲಸನೂ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಇವಾಗ ನಮ್ಮ ಅಜಯ್ ಹೇಳಿದರು, ನಾವೆಲ್ಲ ನೌಕರ ಸಂಘದವರು, ಟೀಚರ್ಸ್ ಅವರು ಎಲ್ಲ ಇದು ಮಾಡಿ 2.5 ಕೋಟಿ ನಿಮಗೆ ಬಂದಾಗ ಆ 2.5 ಕೋಟಿ ಆರ್ಡರ್ ಕಾಪಿ ನಿಮ್ಗೆ ಕೈ ಕೊಡ್ತೀವಿ, ಅಧ್ಯಕ್ಷರ ಕೈ ಕೊಡ್ತೀವಿ. ಕೊಟ್ಟಾಗ ಟೀಚರ್ಸ್ ನೀವೆಲ್ಲರೂ ನಿಮ್ಮ ಸ್ಯಾಲ್ರಿನಲ್ಲಿ 1 ದಿವಸದ್ದು 2 ದಿವಸದ್ದು ಕೊಡಿ, ನೌಕರ ಸಂಘದಿಂದನೂ ಕೊಡಿ, ಎಲ್ಲವನ್ನೂ ಕೊಡಿ. ನಮ್ಮ MLCಗಳು ಎಲ್ಲ MLCಗಳು ಅವರು ಕೊಡಲಿ, ಎಲ್ಲರೂ ಕೊಡಲಿ. ಲಾಸ್ಟಲ್ಲಿ ಏನು ಶಾರ್ಟೇಜ್ ಆಗುತ್ತೋ ಆ ಶಾರ್ಟೇಜನ್ನು ನನ್ನ ಕೈಯಿಂದ ನಾನು ಮಾಡಿರ್ತೀನಿ, ಕಂಪ್ಲೀಟ್ ಮಾಡಿ. ಲಾಸ್ಟಲ್ಲಿ ಶಾರ್ಟೇಜ್, ಯಾಕಂದರೆ ಇಲ್ಲರಿಗೂ ಬರೋವ್ರಿಗೂ ಇಲ್ಲಿ ಬಂದಾಗ ನಾನು ಇರ್ತೀನಿ, ತೊಂದರೆ ಏನಿಲ್ಲ, ನಾನು ಕಾಯ್ಕೊಳ್ತೀನಿ. ಅವಾಗ ನಾನು ಅದನ್ನು ಕಾದು ಕಂಪ್ಲೀಟ್ ಮಾಡೋಣ. ಇನ್ನೊಂದೇನೆಂದರೆ, ಮದುವೆ ಆದಮೇಲೆ ಗಂಡು ಮಗು ಆಗಬೇಕು ಅಂತಾರೆ, ಹೆಣ್ಮಗು ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ದೇವ್ರು ಕೊಟ್ಟಿರುವಂಥ ಫಲ. ಅದೇ ಥರ ಗುರುಭವನಕ್ಕೆ ಯಾವತ್ತು ಕಂಪ್ಲೀಟ್ ಆಗಬೇಕು ಅಂತಿದೆಯೋ, ಆ ಗುರುಗಳೆಲ್ಲ ಸೇರಿ ಯಾವತ್ತು ಆಗಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರೋ, ಆ ದೇವ್ರು ಈ ವರ್ಷನೋ ನೆಕ್ಸ್ಟ್ ವರ್ಷನೋ 27 ಒಳಗಡೆ ಕಂಪ್ಲೀಟ್ ಆಗಿ ಅದರಲ್ಲಿ ಮಾಡಬೇಕು ಅಂತ ದೇವ್ರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇರುತ್ತೆ. ಅದಕ್ಕೆ ಇಷ್ಟವರೆಗೂ ಲೇಟಾಗಿ ಬಂದಿದ್ದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಅದರಲ್ಲಿ ಒಂದು ಒಳ್ಳೆತನದ್ದು ಬರುತ್ತೆ, ಅದರಿಂದನೇ ಲೇಟ್ ಆಗಿದ್ರು ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಇನ್ನೂ ಒಂದ್ಸಲಿ ತಮ್ಮೆಲ್ಲ ಗುರುಗಳಿಗೂ ನಾನು ಹೊಂದಿಸುತ್ತಾ ಎಲ್ಲ ಗುರುಗಳಿಗೂ ಇವತ್ತು ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಯಾವತ್ತೂ ನಿಮ್ಮ ಸಹಕಾರ, ನಿಮಗೆ ಬೆಂಬಲವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವೇಪಲ್ಲಿ ರಾಧಾಕೃಷ್ಣ ಸಾಹೇಬರು ಅವರು ಭಾರತ ರತ್ನ, ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ಆದರೂ ಅವ್ರ ಹೆಸರು ಹೇಳ್ಬೇಕಿದ್ದ ದಿವಸದಲ್ಲಿ ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದ್ದು ಅವರು ಮಾಡಿರುವಂಥ ಕೆಲಸಗಳಲ್ಲಿ ನಾವು 90% ಮಾಡೋಣ ಅಂತ ಹೇಳ್ತಾ ಮಾಧ್ಯಮ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.